ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಎಸ್ ವೀಕ್ಷಕರೇ, ಇವತ್ತು ನಮ್ಮೊಟ್ಟಿಗೆ ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರುಜಿಯವರು. ಮೊದಲಿಗೆ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ, ಅಂದರೆ ಮದುವೆ ಆಗದೇ ಇರೋದು, ಡಿವೋರ್ಸ್ ಆಗ್ತಾ ಇರೋದು, ಜೊತೆಗೆ ಹಣಕಾಸಿನ ಸಮಸ್ಯೆ, ವಿದ್ಯಾಭ್ಯಾಸದ ಸಮಸ್ಯೆ, ಹೀಗೆ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಗುರುಜೊಟ್ಟಿಗೆ ನೇರವಾಗಿ ಮಾತಾಡ್ಬೋದಾಗಿದೆ. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗ್ತೀನಿ. ಮೊದಲಿಗೆ ಕರೆನೇ ರೆಡಿ ಇದೆ, ಕರೆನ ಮಾತಾಡಿಸ್ತಾ ಹೋಗ್ತೀನಿ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ನಿಮ್ಮ ಹೆಸರು, ಎಲ್ಲಿ ಮಾತಾಡ್ತಿದ್ದೀರಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಿದೆ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಾ? ನಾವು ಚನ್ನಗಿರಿ ತಾಲೂಕಿಂದ ಮಾತಾಡ್ತಿದ್ದೀವಿ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಅವರ ಹುಟ್ಟಿದ ದಿನಾಂಕ ಹೇಳಿ, ಗುರುಗಳಿದ್ದಾರೆ ಮಾತಾಡ್ಬೋದು. 2ನೇ ತಿಂಗಳು ಫೆಬ್ರವರಿ 2ನೇ ತಿಂಗಳು 12ನೇ ತಾರೀಕು. 2ನೇ ತಿಂಗಳು 12ನೇ ತಾರೀಕು 2003ನೇ ಇಸ್ವಿ. ಏನ್ ಕೇಳಬೇಕಾಗಿತ್ತು? ಅವ್ರು ಇವಾಗ ಪೊಲೀಸ್ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂತಿದ್ದಾರೆ. ಟೈಮ್ ಹೇಳಮ್ಮ, ಟೈಮ್ ಹೇಳಿ, ಊರು ಹೇಳಿ. ಏನಕ್ಕೆ ಬರೀ ಡೇಟ್ ಹೇಳಿದ್ರೆ ಹೆಂಗ್ ನಾನು ಹಾಕ್ಲಿ? ಚನ್ನಗಿರಿ ತಾಲೂಕು. ಓಕೆ, ಬೆಳಗ್ಗೆ 8:25 ಕೂತಿದ್ದಾಳೆ. 8:25. ಹುಟ್ಟಿದ ಊರು ಯಾವುದು? ಚನ್ನಗಿರಿ ತಾಲೂಕು. ಚನ್ನಗಿರಿ ಅಂತ ಹೇಳಿ ಸಾಕು. ತಾಲೂಕು ಅಂದ್ರೆ ಎಲ್ಲಿ ಬೇರೆ ಹಳ್ಳಿಲಿ ಹುಟ್ಟಿದ್ರಾ? ಏನು ಪ್ರಶ್ನೆ ಐತಿ ಇವಾಗ ಕೇಳಿ. ಅದು ಸರ್, ಇವಾಗ ಪೊಲೀಸು ಕಾಲಾಗಿದ್ದಾವೆ, ಅದಕ್ಕೆ ಹಾಕಿದ್ರೆ ಅವರಿಗೆ ಸಿಗುತ್ತಾ ಅಂತ ಕೇಳಕ್ಕೆ. ಯಾಕೋ ವಾಯ್ಸ್ ಕೇಳಿಸ್ತಾ ಇಲ್ಲ. ಸ್ಪಷ್ಟವಾಗಿ ಮಾತಾಡಿ ಅಮ್ಮ. ಪೊಲೀಸ್, ಸಿವಿಲ್ ಪೊಲೀಸ್ ಕಾಲಾಗಿದ್ದಾವೆ, ಅದಕ್ಕೆ ಟ್ರೈ ಮಾಡಿದ್ರೆ ಸಿಗುತ್ತಾ ಅಂತ ಕೇಳಕ್ಕೆ. ಸರಿ, ಓಕೆ. ಬುಧನ ದಶೆ ನಡೀತಾ ಇದೆ. ಸೂರ್ಯ 12ನೇ ಮನೆ ಮತ್ತು 9ನೇ ಮನೆ ಕೆಳಗಡೆ ಇದೆ. ಚಂದ್ರ 3 ಮತ್ತು 8 ಕಾಂಬಿನೇಷನ್ ಬರ್ತಾ ಇದೆ. ಗುರುವಿನ ಭುಕ್ತಿ ಕಾಂಬಿನೇಷನ್ ಇದೆ. 11, 1, 6 ಕಾಂಬಿನೇಷನ್ನು ವೃತ್ತಿಯಲ್ಲಿ ಸ್ವಲ್ಪ ಸಕ್ಸಸ್ ಕೊಡ್ತಕ್ಕಂಥ ಕಾಂಬಿನೇಷನ್ ಕೇತುನಲ್ಲಿರೋದ್ರಿಂದ ಗಣಪತಿಯ ಮಂತ್ರವನ್ನು ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಗಣಪತಿ ಆರಾಧನೆ ಮಾಡಿ. ಮುಂದೆ ಬರ್ತಕ್ಕಂಥ ಕೇತು ಭುಕ್ತಿಯಲ್ಲಿ ಕೆಲಸ ಸಿಗ್ತಕ್ಕಂಥ ಕಾಂಬಿನೇಷನ್ನು ಸ್ವಲ್ಪ ಹೆಚ್ಚಾಗಿದೆ. 9ನೇ ಮನೆ ಸ್ವಲ್ಪ 50% ಗೌರ್ಮೆಂಟ್ ಜಾಬ್ ಸಿಗೋಕ್ಕೆ ಸಹಾಯವನ್ನು ಮಾಡುತ್ತೆ. 9, 4, 10 ಗುರು ಇರೋದ್ರಿಂದ ಒಂದು ಹಳದಿ ಕಲರ್ ದಾರ ಕಟ್ಕೊಂಡು ಎಕ್ಸಾಮ್ನ ಬರೆಯೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಒಳ್ಳೆಯದಾಗುತ್ತೆ. ಇನ್ನು ವೀಕ್ಷಕರೇ, ಆಗಸ್ಟ್ 11ನೇ ತಾರೀಕಿಂದ 114ನೇ ಜ್ಯೋತಿಷ್ಯ ಕ್ಲಾಸ್ ಆರಂಭವಾಗುತ್ತೆ. ನೀವು ಕೂಡ ಜ್ಯೋತಿಷ್ಯವನ್ನು ಕಲಿತು ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಬೋದಾಗಿದೆ. ಜೊತೆಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗ್ತೀನಿ. ಗುರುಗಳೇ, ಮದುವೆ ವಿಚಾರದಲ್ಲಿ ವಿಳಂಬ ಯಾಕಾಗುತ್ತೆ ಇದನ್ನ ಬಗ್ಗೆ ತಿಳಿಸಿಕೊಡೋದಾದ್ರೆ? ಸರಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮದುವೆಯಲ್ಲಿ ವಿಳಂಬ ಅನ್ನೋದು ತುಂಬ ಜನಕ್ಕೆ ಒಂದು ಸಮಸ್ಯೆ. ಅನೇಕ ವಿಚಾರಗಳು ನಾವು ಮನಸ್ಸಲ್ಲಿಟ್ಕೋಬೇಕು. ಬರೀ ಜಾತಕದಿಂದನೇ ನಮ್ಮದೆಲ್ಲ ಡ್ರೈವ್ ಮಾಡಲ್ಲ. ನಮ್ಮ ಮನಸ್ಥಿತಿ ಮತ್ತು ಪರಿಸ್ಥಿತಿನೂ ಕೂಡ ತಲೆಲಿಟ್ಕೋಬೇಕು. ಬಂದ ಗಂಡಿನೆಲ್ಲ ನಾವು ಒಪ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ನೀವೇ ಹೇಳ್ತೀರಾ. ಬಂದಿರತಕ್ಕಂಥ ಹೆಣ್ಣು ಜಾತಕಗಳೆಲ್ಲ ನಾವು ನೋಡಿದ ತಕ್ಷಣ ಮದುವೆ ಆಗೋದಿಲ್ಲ ಅಂತ ಹೇಳಿ ಬರ್ತಕ್ಕಂಥದ್ದು. ಪಾಯಿಂಟ್ ನಂಬರ್ 1, ಮೊದಲು ಬೇಸಿಕ್ ಲೆವೆಲಲ್ಲಿ ಏನು ಬರುತ್ತೆ? ನಕ್ಷತ್ರ ಟು ನಕ್ಷತ್ರ ಆ್ಯಡ್ ಮಾಡ್ತಕ್ಕಂಥದ್ದು. ಈ ನಕ್ಷತ್ರಕ್ಕೆ ಈ ನಕ್ಷತ್ರ ಎಷ್ಟು ಪಾಯಿಂಟ್ಸ್ ಬರುತ್ತೆ ಅಂತ ಆ ಪಾಯಿಂಟ್ಸ್ ಫಸ್ಟು ಎಂಟ್ರಿ ಲೆವೆಲ್ ಕೊಡ್ತೀವಿ. ಆದರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನಸ್ಸು ಒಂದಾಯ್ತಾ ಅಂತ ನೋಡೋದೇ ಇಲ್ಲ. ತುಂಬ ಜನ ಮಾಡೋದು ಮಿಸ್ಟೇಕು, ಜಾತಕ ಹೊಂದಾಣಿಕೆ, ಕೆಲಸದ ಹೊಂದಾಣಿಕೆ, ದುಡ್ಡಿನ ಬಗ್ಗೆ ಹೊಂದಾಣಿಕೆ, ಮನೆತನದ ಹೊಂದಾಣಿಕೆ, ಇಷ್ಟು ಬರಬೇಕು. ಇದರಲ್ಲಿ ಯಾವುದೂ ಬರೋದಿಲ್ಲ ಸರಿಯಾಗಿ. ಮೂಲ ಜಾತಕಕ್ಕೆ ಹೋಗಬೇಕು ಅಂತಂದರೆ ಇವೆಲ್ಲ ಹೊರತುಪಡಿಸಿ ಉತ್ತಮವಾಗಿರ್ತಕ್ಕಂಥ ವೈವಾಹಿಕ ಜೀವನ ಮಾಡಬೇಕು ಅಂತಂದರೆ ದಶಾಭುಕ್ತಿ ಅಂತರ್ಭುಕ್ತಿಗಳೇ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಒಬ್ರು ಯಾರೋ
ಮದುವೆ ಆಗ್ತಾರೆ. ಮದುವೆ ಆಗಿ ಒಂದು 5 ಜನ ಅಂತ ಅಂದ್ಕೊಳ್ಳೋಣ. ಒಬ್ಬರು 6 ತಿಂಗಳಿಗೆ ಡಿವೋರ್ಸ್ ಆಗ್ತಾರೆ ಅಥವಾ ಬೇರೆ ಆಗ್ತಾರೆ. ಒಬ್ಬರು ಗಲಾಟೆ ಇದ್ದರೂ ಕೂಡ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಇನ್ನು 3ನೇವರು ಜೀವನದಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅವರಿಬ್ಬರ ನಡುವೆ. ಇನ್ನು 4ನೇವರು ಒಂದು 5 ವರ್ಷ ಚೆನ್ನಾಗಿರ್ತಾರೆ, 6ನೇ ವರ್ಷದಿಂದ ಗಲಾಟೆ ಶುರು ಆಗುತ್ತೆ, ಮನಸ್ತಾಪಗಳಾಗುತ್ತೆ. ಇನ್ನು ಕೊನೆಯವರು ಜೀವನ ಪರ್ಯಂತ ಏನೂ ಪ್ರಾಬ್ಲಮ್ ಇಲ್ಲದೆ ಇರತಕ್ಕಂಥದ್ದು ಇರುತ್ತೆ. ಇಷ್ಟಕ್ಕೂ ಅವರವರ ದಶಾಭುಕ್ತಿನೇ ಇಂಪಾರ್ಟೆಂಟ್ ಆಗಿರುತ್ತೆ ಹೊರತು ಈ 5 ಜನಕ್ಕೆ ಜಾತಕದಲ್ಲಿ ಬರ್ತಕ್ಕಂಥ ಕಾಂಬಿನೇಷನ್ಸು, ಅಂದರೆ ಜಾತಕದಲ್ಲಿ ಬರ್ತಕ್ಕಂಥ ನಕ್ಷತ್ರ ಟು ನಕ್ಷತ್ರ, ನಾವೇನು ಪಾಯಿಂಟ್ಸ್ ಹೇಳ್ತೀವಿ ಅಷ್ಟಕೂಟಗಳು ಅಂತ, ಅಷ್ಟಕೂಟಗಳಲ್ಲಿ ಅವ್ರಿಗೆ 25 ಬಂದಿರ್ಬೋದು, 30 ಬಂದಿರ್ಬೋದು, 33 ಬಂದಿರ್ಬೋದು. ಆದರೆ ಮೂಲ ಒಂದು ತಿಳ್ಕೊಬೇಕು ಎಲ್ಲರೂ, 33 ಬಂದಿದ್ದ ತಕ್ಷಣವೇ ಅವ್ರದ್ದು ವೈವಾಹಿಕ ಜೀವನ ಮುಂದುವರಿಬೋದಾ ಅನ್ನೋದು ತಪ್ಪು. 10 ಬರಲಿ, 8 ಬರಲಿ, 5 ಬರಲಿ, ಸಾಮರಸ್ಯ ಇರ್ತಕ್ಕಂಥದ್ದು ದಶಾ ಮೇಲೆ ಹೊರತು ಮ್ಯಾಚ್ ಮೇಕಿಂಗ್ ಅಲ್ಲ. ಇದರಲ್ಲಿರ್ತಕ್ಕಂಥ ಎಲ್ಲ ಪೋಷಕರು ನಿಮಗೆ ಸ್ವಲ್ಪ ತಲೆಯಲ್ಲಿ ಇದನ್ನು ಇಟ್ಕೊಳ್ಳಿ. ವಿಶೇಷವಾಗಿ ಪೋಷಕರು ಇಲ್ಲಿ ನಮಗೆ ಮುಖ್ಯ ಪಾತ್ರವನ್ನು ವಹಿಸೋರು. ನಿಮಗಳಿಗೆ ತಲೆಯಲ್ಲಿರೋತಕ್ಕಂಥದ್ದು ಏನು ಅಂತಂದರೆ, ಯಾರೋ ಒಬ್ಬರ ಹತ್ರ ಹೋದ್ವಿ, ಸಾಲಾವಳಿ ಮಾಡಿಸಿದ್ವಿ, ಅದು ಬಂತು ಇದು ಬಂತು ಇದು ಬಂತು ಅದು ಬರಲಿಲ್ಲ ಅಂಥೇಳಿ ಏನೋ ಒಂದು ಚೆನ್ನಾಗಿದೆ ಅಂತ ಹೇಳಿಬಿಡ್ತಾರೆ. ಜ್ಯೋತಿಷ್ಯದಲ್ಲಿ ಯಾವ ವ್ಯಕ್ತಿ ನೀವು ಹೋಗ್ತಿರೋ ಆ ಜ್ಯೋತಿಷಿ ದಶಾಭುಕ್ತಿ ಮೇಲೆ ಹೇಳಲಿಲ್ಲ ಅಂದರೆ ವಿವಾಹ ಸಮಸ್ಯೆ ಆಗುತ್ತೆ. ಯಾಕೆಂದರೆ ದಶಗಳು ಭಾಳಷ್ಟು ಬದಲಾಗ್ತಾ ಇರ್ತವೆ ಪ್ರತಿಯೊಬ್ಬ ಮನುಷ್ಯಂದು. ಗಂಡಿನ ದಶ 10 ವರ್ಷ ಇರ್ಬೋದು, ಹೆಣ್ಣಿನ ದಶ 3 ವರ್ಷ ಇರ್ಬೋದು, ಯಾವುದಾದ್ರು ಒಂದು ಬಾಕಿ. ಅಥವಾ ಗಂಡಿನ ದಶ ಜಸ್ಟ್ 2 ಇಯರ್ಸ್ ಇರ್ಬೋದು, ಹೆಣ್ಣಿನ ದಶ 18 ವರ್ಷ ಇರ್ಬೋದು, ಯಾವುದೋ ಒಂದು ಗ್ರಹ. ಈ ಗಂಡಿಗೆ 2 ವರ್ಷ ಆದ ನಂತರ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು, ಮನಸ್ಸು ಬದಲಾಗ್ತಕ್ಕಂಥದ್ದು, ಆಸಕ್ತಿ ಕಳ್ಕೊಳ್ತಕ್ಕಂಥದ್ದು ವಿಚಾರ ಇದ್ದಾಗ ಅಲ್ಲಿ ಮನಸ್ತಾಪಗಳು ಬರುತ್ತೆ. ಈ ವಿಚಾರ ಇನ್ನೂ ಸ್ವಲ್ಪ ಮುಂದೆ ಡೀಟೇಲಾಗಿ ಹೇಳ್ತೀನಿ, ಒಂದು ಕಾಲ್ ತಗೊಂಡು. ಎಸ್, ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಿಮ್ಮ ಹೆಸರು? ನಾವು ರಾಣೆಬೆನ್ನೂರಿಂದ ಮಾಡ್ತಾ ಇದ್ದೇವೆ. ನಮ್ಮ ಹೆಸರು ಮಾಲಾ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮಗನ ಬಗ್ಗೆ ಕೇಳ್ಬೇಕಿತ್ರಿ. ಓಕೆ, ಅವರ ಹುಟ್ಟಿದ ದಿನಾಂಕ, ಹುಟ್ಟಿದ ಸ್ಥಳ ಹೇಳಿ. 31/12/1994. 94. ಹುಟ್ಟಿದ ಸ್ಥಳ? ಹಾವೇರಿ. ಓಕೆ, ಹುಟ್ಟಿದ ಸಮಯ? ಫಸ್ಟ್ 11:15. 11:10. ಓಕೆ, ಗುರುಗಳಿದ್ದಾರೆ? 11:15. 11:15 ಗುರುಗಳಿದ್ದಾರೆ, ಮಾತಾಡ್ಬೋದು. ನಮಸ್ಕಾರ. 11:15 ಬೆಳಿಗ್ಗೆನಾ ರಾತ್ರಿನಾ? ಬೆಳಗ್ಗೆ. ಅದನ್ನು ಕ್ಲೀನಾಗಿ ಹೇಳಿ. ಬೆಳಗ್ಗೆ. ಫಸ್ಟು ಒಂದು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು ಕ್ಲೀನಾಗಿ ಕೊಡಿ. ಹುಟ್ಟಿದ ಊರು ಆಮೇಲೆ ಹೇಳಿ. ಯಾವುದು ಊರು? ಹಾವೇರಿ. ಏನು ಪ್ರಶ್ನೆ ಈಗ ಕೇಳಿ. ಅವನ ಭವಿಷ್ಯ ಏನ್ರಿ? ಏನು ಸ್ಥಿರವಾಗಿ ಉದ್ಯೋಗನೂ ಮಾಡಾಕವಲ್ಲ, ಮೇಲೆ ದುಡ್ಡು ಎಲ್ಲ ಶೇರ್ಸ್ ಇದಕ್ಕ ಅಂತ ಹಾಕ್ತಾನ, ಎಲ್ಲ ಲಾಸ್ ಮಾಡ್ತಾನ. ಅದಕ್ಕೆ ಅವನಿಗೆ ಏನು ಆಟೋಮೊಬೈಲ್ ಮಾಡಿದ್ರೆ ಚೆನ್ನಾಗಿರ್ತತೆ ಹೆಂಗ? ಶುಕ್ರದಶ ಇದಾದ ನಂತರ ಸೂರ್ಯ ದಶ ಸ್ಟಾರ್ಟ್ ಆಗಿದೆ. ಶುಕ್ರ ಮತ್ತು ಸೂರ್ಯ ಜಾಬ್ ವಿಚಾರಕ್ಕೆ ನೋಡೋಣ. ಯಾವಾಗ ನಮ್ಮ ಜಾತಕದಲ್ಲಿ 8ನೇ ಮನೆ ಬರುತ್ತೋ ಆವಾಗ ಅವರು ಉದ್ಯೋಗದಲ್ಲಿದ್ದರೆ ಒಳ್ಳೆಯದು. ಬಿಸ್ನೆಸ್ ಮಾಡೋದು ಅನುಕೂಲಕರವಾಗಿರೋದಿಲ್ಲ. 8ನೇ ಮನೆ ಇರ್ತಕ್ಕಂಥ ಗ್ರಹ ನಾವು ನೋಡಿದಾಗ ರಾಹುವಿನ ಗ್ರಹವಾಗಿ ಪರಿವರ್ತನೆ ಆಗಿದೆ. ರಾಹುವಿನ ಗ್ರಹ ಬಂದಾಗ ಆಸಕ್ತಿ, ಕಷ್ಟಪಟ್ಟು ದುಡಿಯೋದಕ್ಕಿಂತ ಹೆಚ್ಚಾಗಿ ಸುಲಭವಾಗಿ ದುಡಿಬೇಕು ಅನ್ನೋ ಒಂದು ಮನಸ್ಥಿತಿ ಬಂದಿರೋದ್ರಿಂದ ಸದ್ಯಕ್ಕೆ ಅವ್ರು ಏನು ಓದಿದ್ದಾರೆ ಆ ಓದಿರೋದ ಮೇಲೆ ನಾವು ಇಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ಇಲ್ಲಿ ಕಾಂಬಿನೇಷನಲ್ಲಿ 10-7 ಕಾಂಬಿನೇಷನ್ ಬಂದಿರೋದ್ರಿಂದ ಎಲ್ಲಾದರೂ ಒಂದು ಸೂಪರ್ವೈಸರ್ ಆಗಿ ಹೋಗ್ತಕ್ಕಂಥದ್ದು, ಮ್ಯಾನೇಜ್ಮೆಂಟಲ್ಲಿ ಹೋಗ್ತಕ್ಕಂಥದ್ದು, ಅಥವಾ ಸೇಲ್ಸು ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಜಾಬ್ಗೆ ಹೋಗೋದು ಒಳ್ಳೆಯದು. ಏಕೆಂದರೆ ಇದು ಭಾಳ ಇಂಪಾರ್ಟೆಂಟ್. ನಾವು ನಮ್ಮ ಕಾಂಬಿನೇಷನ್ಸ್ನ ನಾವು ನೋಡಿದಾಗ ಇಲ್ಲಿ ನಾವು ಜಾಬ್ ಅಂತ ಹಾಕ್ತೀವಿ, ಬಿಸ್ನೆಸ್ ಅಂತ ಹಾಕ್ತೀವಿ. ಈಗ ನಡೀತಾ ಇರ್ತಕ್ಕಂಥ ದಶಾ ಕಾಂಬಿನೇಷನ್ನು
ಇದೆಲ್ಲವೂ ಉದ್ಯೋಗವನ್ನು ಉತ್ತಮವಾಗಿರ್ತಕ್ಕಂಥ ತೋರಿಸ್ತಾ ಇದೆ. 8 ಆ್ಯಕ್ಟಿವೇಟ್ ಆಗಿರೋದ್ರಿಂದ ಏನು ಕೆಲಸ ಮಾಡೋದಿಲ್ಲ, ಕೂರಿಸ್ಬಿಡುತ್ತೆ ಈ ಒಂದು ಶುಕ್ರಗ್ರಹದ ಒಂದು ಕಾಂಬಿನೇಷನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ನಾವು ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ರಾಹುಗೂ ದಾನ ಮಾಡಿ, ಶುಕ್ರನಿಗೂ ದಾನ ಮಾಡಿ, ಎರಡಕ್ಕೂ ದಾನ ಮಾಡಿ. 8 ಇರತಕ್ಕಂಥದ್ದು. ರಾಹುಗೆ ಮೂಲಂಗಿಯನ್ನು ದಾನ ಮಾಡಿ, ಶುಕ್ರನಿಗೆ ಮೊಸರನ್ನು ದಾನ ಮಾಡಿ. ಹಾಗೆ ಸೂರ್ಯ ಭಾಳಷ್ಟು ಬಲವಾಗಿರೋದ್ರಿಂದ ಅವರಿಗೆ ತುಂಬಾ ಒಂದು ಶಕ್ತಿ ಇರುತ್ತೆ, ಆದರೆ ಆ ಶಕ್ತಿ ಬೇರೆ ಕಡೆಗೆ ಯೂಸ್ ಮಾಡ್ತಾಯಿರ್ತಾರೆ. ಸಡನ್ನಾಗಿ ದುಡ್ಡು ಮಾಡಬೇಕು, ಸಡನ್ನಾಗಿ ನಾವು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಕೋಟ್ಯಾಧೀಶರಾಗಬೇಕು ಅನ್ನೋ ಮನಸ್ಥಿತಿನ ಬದಲಾಯಿಸಬೇಕು ಅಂತಂದರೆ ಒಂದು ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿಯನ್ನು ಧರಿಸಿದ್ರೆ ಒಳ್ಳೆಯದಾಗಲಿ. ಮುಂದಿನ ಕರೆ ಹೇಳಿ, ಸಮಾಧಾನವಾಗಿ ಹೇಳಿ. 6 ಜನವರಿ 2025. ಟೈಮ್ ಹೇಳಿ, ನಾನೇ ತಗೊಳ್ತೀನಿ. ಸಮಯ 3 ಗಂಟೆ 9 ನಿಮಿಷ ಮಧ್ಯಾಹ್ನ. 3 ಗಂಟೆ 9 ನಿಮಿಷ ಮಧ್ಯಾಹ್ನ. ಏನ್ ಕೇಳಬೇಕಾಗಿ? ಹುಟ್ಟಿದ ಊರು ಹೇಳಮ್ಮ. ಎಜುಕೇಶನ್. ಹುಟ್ಟಿದ ಊರು ಹೇಳಿ. ನಂಜನಗೂಡು. ಯಾವ್ದೂರು? ನಂಜನಗೂಡು, ಮೈಸೂರು. ಓಕೆ, ಏನ್ ಕೇಳಬೇಕಾಗಿತ್ತು? ಗುರುಗಳಿದ್ದಾರೆ, ಮಾತಾಡಿ. ಎಜುಕೇಶನ್ ಬಗ್ಗೆ ಮಾತಾಡಿ. ಈಗ ಮಗುಗೆ 1 ವರ್ಷ ಆಗಿದೆ ಅಲ್ವಾ? ಹೌದು ಗುರುಗಳೇ. ಕೇಳ್ತಕ್ಕಂಥ ಪ್ರಶ್ನೆ ಏನಿದೆ ಅಂತ ಅರ್ಥ ಆಗಿಲ್ಲ. ಜ್ಯೋತಿಷ್ಯನ ಯಾಕೆ ಕಲಿಯಕ್ಕೆ ಇಂಟ್ರೆಸ್ಟ್ ಇಲ್ಲ ನಿಮಗೆ? ಗುರುಜಿ, ಜ್ಯೋತಿಷ್ಯನ ಕಲಿಯಕ್ಕೆ ಯಾಕೆ ಇಂಟ್ರೆಸ್ಟ್ ಇಲ್ಲ? ನಮ್ಮ ಮನೆಯವ್ರು ಕಲಿತಿದ್ದಾರೆ ಗುರುಗಳೇ. ಮತ್ತೆ ಅವ್ರ ನಿಮ್ಮ ಹತ್ರ ಹತ್ರನೇ ಕೇಳ್ಬೋದಲ್ಲ? ಅದು ನಿಮ್ಮ ಹತ್ರ ಮಾತಾಡೋದಕ್ಕೆ ನಾವು ಕಾಲ್ ಮಾಡಿದ್ದು. ನನ್ನ ಹತ್ರ ಮಾತಾಡಕ್ಕ ಒಂದು ಎಷ್ಟು ಇಷ್ಟನೋ ಗೊತ್ತಿಲ್ಲ, ಬಂದು ನಮ್ಗೆ ಮಕ್ಳಿಲ್ಲ ಅಂತ ಕೇಳಿದ್ರು ಗುರುಗಳೇ. ಮಕ್ಳಿಲ್ಲ ಅಂತ ಕೇಳಿದ್ರು. ಆಮೇಲೆ ಆಗ ನೀವ್ ಹೇಳಿದ್ರಿ ಪ್ರಶ್ನಾಶಾಸ್ತ್ರ ಹಾಕಿ ನಮ್ದು ಇಬ್ಬರದ್ದು ಡೇಟಾ ಬರ್ತಿಲ್ಲ ಗುರುಗಳೇ. ಆಯ್ತು, ಆಮೇಲೆ ಏನಾಯ್ತು ಮುಂದೆ? ಆಗ ನೀವು ಪ್ರಶ್ನಾಶಾಸ್ತ್ರ ಹಾಕಿ ಕೇಳಿದಾಗ ನಿಮ್ಗೆ ಆಗುತ್ತೆ 2025ಗೆ ಕನ್ಫರ್ಮ್ ಆಗುತ್ತೆ ಅಂತಂದ್ರಿ. ನಾವೆಲ್ಲ ಆಸ್ಪತ್ರೆಗೆ ತೋರಿಸಿಲ್ಲ, ಅದೇ ನಿಂತು ಗುರುಗಳೇ. ವೆರಿ ಗುಡ್. ನಾವು ನಮ್ಮನ್ನ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾರೆ ನಿಮ್ದು ಈಗ್ಲಾ ಹೊಸದಾಗ? ಹೌದು ಗುರುಗಳೇ. ಏನ್ ಹೆಸರು ಅವ್ರದ್ದು? ಶಿವಾನಂದ BN. ಶಿವಾನಂದ BN. ನೋಡಿ, ಅವ್ರಿಗೆ ಮಕ್ಕಳಾದ್ಮೇಲೆ ಕಾನ್ಫಿಡೆನ್ಸ್ ಬಂತು ಜ್ಯೋತಿಷ್ಯದ ಮೇಲೆ. ಹಿಂಗೆ ಕತೆ. ಸರಿ ಓಕೆ. ಶನಿ ದಶ ನಡೀತಾರೆ, ಬಟ್ ಇನ್ನೂ 1 ವರ್ಷ ಆಗಿರೋದ್ರಿಂದ ಆರೋಗ್ಯ ನೋಡಮ್ಮ. ಫಸ್ಟು ನನ್ನ ಸಜೆಷನ್, ನಾವು ಆರೋಗ್ಯವನ್ನು ನೋಡ್ತೀವಿ. ಹುಟ್ಟಿರೋ ಮಗು ಸ್ವಲ್ಪ ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಆಟ ಆಡಬೇಕು, ಅದು ಇಂಪಾರ್ಟೆಂಟು. ಈಗ ನೀವು 1 ವರ್ಷ ಆಗಿದ ತಕ್ಷಣ ನೆಕ್ಸ್ಟ್ ಇಯರ್ ನೀವು IAS ಮಾಡ್ಸಂಗಿದ್ದೀರಲ್ಲ, 2ನೇ ವರ್ಷಕ್ಕೆ IAS ಮಾಡಿಸ್ಬಿಟ್ಟು 3ನೇ ವರ್ಷಕ್ಕೆ ಯಾವ್ದಾರು ಆಫೀಸಲ್ಲಿ ಕುತ್ಕೊಂಡ್ಬಿಡ್ಲಿ ಅಂತನಾ? ಅವೆಲ್ಲ ಅರ್ಜೆಂಟ್ ಬೇಡ. ಎಜುಕೇಷನ್ ಕಾಂಬಿನೇಷನ್ಗಿನ ಹೆಚ್ಚಾಗಿ ಹೆಲ್ತ್ ಕಾಂಬಿನೇಷನ್ ನಾವು ನೋಡ್ತೀವಿ. ಶನಿ ಕಾಂಬಿನೇಷನಲ್ಲಿ 1, 8, 11 ಬಂದಿರತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಗುರುವಿನ ಕಾಂಬಿನೇಷನ್ 1, 8, 11 ಇರೋದ್ರಿಂದ 8 ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯವನ್ನು ಇನ್ನೊಂದಷ್ಟು ವರ್ಷಗಳು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. 1 ವರ್ಷ ಆಗಿರೋದ್ರಿಂದ ನಿಮ್ಗೆ ಗೊತ್ತಾಗಲ್ಲ. ಸೊ ಫಸ್ಟು ಅರಿಶಿಣವನ್ನು ದಾನ ಮಾಡಿ. ಬುಧ ಬಂದಾಗ ಎಜುಕೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ ಆದರೂ ಕೂಡ ಸೂರ್ಯನ 8, 4 ಹಠವನ್ನು ತರ್ತಕ್ಕಂಥ ಕಾಂಬಿನೇಷನ್ ಇರುತ್ತೆ. ಸೂರ್ಯದ ಕಾಂಬಿನೇಷನ್ ಆಗಿರ್ತಕ್ಕಂಥ 8, 4 2028 ನಂತರ ಸ್ವಲ್ಪ ಮಟ್ಟಿಗೆ 8ನೇ ಮನೆ ಸ್ವಲ್ಪ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥದ್ದು. ಸೂರ್ಯನಿಗೆ ಗೋಧಿಯನ್ನು ಪ್ರತಿ ಭಾನುವಾರ ದಾನ ಮಾಡ್ತಾ ಬನ್ನಿ. ಆಮೇಲೆ ಕೊರಳಿಗೆ 9 ಮುಖದ ರುದ್ರಾಕ್ಷಿ ಹಾಕಿ. ಆರೋಗ್ಯನೂ ಚೆನ್ನಾಗಿರುತ್ತೆ, ಓದೋದು ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಇನ್ನು ವೀಕ್ಷಕರೇ, ಆಗಸ್ಟ್ 11ನೇ ತಾರೀಕಿಂದ 114ನೇ ಬ್ಯಾಚ್ ಆರಂಭವಾಗುತ್ತೆ. ನೀವು ಕೂಡ ಜ್ಯೋತಿಷವನ್ನು ಕಲಿತು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಕೂಡ ಮಾಡಬಹುದಾಗಿದೆ. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗ್ತೀನಿ. ಇವಾಗೊಂದು ಕರೆ ಕೂಡ ಸಿದ್ಧವಾಗಿದೆ, ಮಾತಾಡಿಸ್ತಾ ಹೋಗ್ತೀನಿ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಹೇಳಿ. ಕಾಲ್ ಮಾಡ್ತಾರೆ. ಪ್ರಶ್ನಾಶಾಸ್ತ್ರ ಹೋಗ್ಬೇಕು ನಾನು. ಓಕೆ, ಸಂಖ್ಯೆನ ಹೇಳಬೇಕಾಗುತ್ತೆ, ಹೇಳಿ. 49. ಓಕೆ, ಏನ್ ಕೇಳಬೇಕಾಗಿತ್ತು? ಗುರುಗಳಿದ್ದಾರೆ, ನೇರವಾಗಿ ಕೇಳಿ. ಹೇಳಿ. ನಮಸ್ಕಾರ ಗುರುಗಳೇ, ಇದು ಮನೆ ಈ ವರ್ಷ ಆಗತ್ತಾ ಇಲ್ಲ ಗುರುಗಳೇ? ಸ್ಪಷ್ಟವಾಗಿ ಮಾತಾಡಿ ಅಮ್ಮ. ಮದುವೆ ವರ್ಷ ಗುರುಗಳೇ, ಇದು ಮನೆ ತಗೊಂಡ್ಬೇಕು ಅಂತಿದೀವಿ, ಈ ವರ್ಷ ಸಕ್ಸಸ್ ಆಗತ್ತಾ ಇಲ್ಲ ಅಂತ. ಇನ್ನು ಮದುವೆ ಅಂದ್ರೆ ಮತ್ತೆ ಮನೆಗೆ ಶಿಫ್ಟ್ ಆದ್ರಾ? ಮನೆ ಮನೆನಾ? ಮದುವೆ ಅಲ್ಲ ತಾನೆ? ಇಲ್ಲ, ಮನೆ ಈ ವರ್ಷ ತಗೊಳ್ತೀವೋ ಇಲ್ವೋ? ಓಕೆ. ಈಗ ನೀವು ಸ್ವಂತ ಮನೇಲಿದ್ದೀರಾ, ಬಾಡಿಗೆ ಮನೇಲಿದ್ದೀರಾ? ಈಗ ಬಾಡಿಗೆ ಮನೆ. ಓಕೆ. ಯಾವ ಊರಲ್ಲಿ ತಗೊಳ್ಬೇಕು ಅಂತಿದ್ದೀರಾ? ಗುಲ್ಬರ್ಗ.
ಇಲ್ಲಿ ಮದುವೆ ಕಾಂಬಿನೇಷನ್, ಮ್ಯಾರೇಜ್ ಕಾಂಬಿನೇಷನ್, ಪ್ರಾಪರ್ಟಿ ಚೇಂಜ್ ಮಾಡಿದ್ವಿ. ಓಕೆ, ಪ್ರಾಪರ್ಟಿಲಿ 3-12 ಬಂತು ಅಂತಂದರೆ ಈ ವರ್ಷ ಆಗೋದು ಕಷ್ಟ. ಕೆಳಗಡೆ ಇರ್ತಕ್ಕಂಥ 4 ಅಂತಂದರೆ ಯಾವುದಾದ್ರು ದೂರದ ಪ್ರದೇಶದಲ್ಲಿ ತಗೊಂಡ್ರೆ ಅಲ್ಲಿ ಮನೆ ಕಟ್ಟೋಕ್ಕಾಗೋದು ಇಲ್ಲ. ಇಲ್ಲಿ ಕಾಂಬಿನೇಷನ್ ಬಂದ್ಬಿಟ್ಟು ನಾವು ಸ್ವಲ್ಪ ಮೇಲ್ಗಡೆ ಇರ್ತಕ್ಕಂಥ ಕಾಂಬಿನೇಷನ್ ನಾವು ಹೆಚ್ಚಾಗಿ ನೋಡ್ತೀವಿ. ಈ ಕಾಂಬಿನೇಷನ್ 4 ಬಂದರೆ ಸುಲಭ. 4 ಬಿಟ್ಬಿಟ್ಟು 3ನೇ ಮನೆ ಬಂದರೆ ಅಥವಾ 5ನೇ ಮನೆ ಬಂದರೆ ಇವೆಲ್ಲವೂ ಕೂಡ ಮನೆ ಕಟ್ಟೋಕ್ಕೆ ಬಿಡೋದಿಲ್ಲ ಅಥವಾ ಮನೆ ತೊಗೊಳಕ್ಕೆ ಬಿಡೋದಿಲ್ಲ. ಇದೆಲ್ಲೂ ಕೂಡ ಮೇಲ್ಗಡೆ ಒಂದಿಲ್ಲ, ಬಟ್ ಕೆಳಗಡೆ 4 ಇರೋದ್ರಿಂದ ನಿಮ್ಮ ಯಜಮಾನರು ಯಾರು ತೊಗೊಳ್ತಾರೆ ಅಲ್ಲಿ ವಾಸ ಮಾಡೋಕ್ಕಾಗದೇ ಇರತಕ್ಕಂಥ ಜಾಗದಲ್ಲಿ ದೂರದಲ್ಲಿ ಇನ್ವೆಸ್ಟ್ಮೆಂಟ್ ಇರಲಿ ಅಂತ ತೊಗೊಳ್ತಾರೆ. ಅಲ್ಲಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಅಲ್ಲಿ ಮನೆಗಳು ಬಂದಿರುತ್ತೋ ಇಲ್ವೋ ಗೊತ್ತಿಲ್ಲ, ಆ ರೀತಿ ಪರಿಸ್ಥಿತಿ ಬರುತ್ತೆ. ಸ್ವಲ್ಪ ಮನೆ ತೊಗೊಳ್ಬೋದು, ಆದರೆ ಅಲ್ಲಿ ವಾಸ ಆಗೋಕ್ಕೆ ಕಷ್ಟ ಅಂತ ಬಂದಿರತಕ್ಕಂಥದ್ದು ತೋರಿಸಿದೆ ಪ್ರಶ್ನಾಶಾಸ್ತ್ರದಲ್ಲಿ. ತೊಗೊಳ್ಳಿ, ಬಟ್ ಆಮೇಲೆ ಇನ್ನೊಂದು 10 ವರ್ಷ ಆದಮೇಲೆ 5 ವರ್ಷ ಆದಮೇಲೆ ಅಲ್ಲಿ ಹೋಗ್ಬೋದಾ ನೋಡಿ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಒಳ್ಳೆಯದಿದೆ, ಒಳ್ಳೆಯದಾಗಲಿ. ಇನ್ನು ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಾನು ಅನೇಕ ಜ್ಯೋತಿಷ್ಯವನ್ನು ಕೇಳಿ ಅದನ್ನು ಅನುಸರಿಸ್ತಾ ಬಂದಿದ್ರೂ ಸಹ ನನಗೆ ಯಾವುದೇ ಥರದ ಅದರ ಅನುಭವ ಮತ್ತು ಅನುಕೂಲ ಆಗಿರಲಿಲ್ಲ. ನಾನು ಇವರ ಒಂದು ಟಿ ವಿಯಲ್ಲಿ ನೋಡಿದಾಗ ಸುಮಾರು 1 ವರ್ಷದವರೆಗೂ ಇವದನ್ನೇ ಫಾಲೋ ಮಾಡಿದಾಗ ಇವರ ದೃಢತೆ ಅನ್ನೋದನ್ನು ಮನಗಂಡು ನಾನು ಯಾಕೆ ಇದನ್ನು ಕಲಿಬಾರ್ದು, ಜ್ಯೋತಿಷ್ಯವನ್ನೇ ಕಲಿಬಾರ್ದು, ಕಲಿಯೋದಕ್ಕೆ ಅವಕಾಶ ಇಲ್ಲ ನಮಗೆ ಅನ್ನೋ ಒಂದು ಮನೋಭಾವನೆ ಇತ್ತು. ಅದನ್ನು ಕಲಿತಿದಾಗ ನನಗೆ ಅನಿಸ್ತು ಜ್ಯೋತಿಷ್ಯ ಅಂದರೆ ಎಲ್ಲರೂ ಅಳವಡಿಸ್ಕೊಳ್ಳೋವಂಥದ್ದು ಆಗಿರುತ್ತದೆ. ನಮ್ಮ ಬದುಕನ್ನು, ನಮ್ಮ ಸುಖಮಯ ಜೀವನವನ್ನು, ನಮ್ಮ ಕುಟುಂಬವನ್ನು ಸಮಾಜದಲ್ಲಿ ಉನ್ನತ ರೀತಿಯಲ್ಲಿ ನಾವು ಮುಂದುವರಿಯೋದಕ್ಕೆ, ಅಭಿವೃದ್ಧಿ ಆಗೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದನ್ನು ನಮ್ಮ ಜ್ಯೋತಿಷ್ಯ ಮೂಲಕವಾಗಿ ನಮ್ಮ ಡಾಕ್ಟರ್ ದಿನೇಶ್ ಗುರೂಜಿಯವರು ವ್ಯಕ್ತಪಡಿಸಿರೋದ್ರಿಂದ ನಾನು ಮೊದಲಿಗಿಂತಲೂ ಈಗ ಅತ್ಯುತ್ತಮವಾಗಿ ಅನೇಕ ಕಾರ್ಯಗಳಲ್ಲಿ, ಅನೇಕ ಇದರಲ್ಲಿ ಗುರುತಿಸ್ಕೊಂಡಿರುವಂಥ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ.